ನಮಸ್ಕಾರ. 9 ಲೈವ್ ವೀಕ್ಷಕರಿಗೆ ವಿಶ್ವ ಮಹಿಳಾ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳವೆಡೆ. ಮೊದಲಿಗೆ ನಮ್ಮ ವಾಹಿನಿ ಕಡೆಯಿಂದ ಎಲ್ಲರಿಗೆ ಮಹಿಳಾ ದಿನಾಚರಣೆದ ಶುಭಾಶಯಗಳು. ಮಹಿಳಾ ದಿನಾಚರಣೆ ಒಂದೇ ದಿನಕ್ಕೆ ಸೀಮಿತವಾಗಿರಬಾರದು, ಅದು ನಿರಂತರವಾಗಿರಬೇಕು. ಮಹಿಳಾ ದಿನಾಚರಣೆ ನಿಜಕ್ಕೂ ಅತ್ಯಂತ ಮಹತ್ವದ ದಿನ. ಜಗದಾದ್ಯಂತ ಈ ದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸುತ್ತಾರೆ. ಈ ವಿಶಿಷ್ಟ ದಿನವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡಲು ನಮ್ಮ ವಾಹಿನಿ ಕಡೆಯಿಂದ ಒಂದು ನೂತನ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಅದಕ್ಕಾಗಿ ಸಮಾಜದ ವಿವಿಧ ಸ್ತರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಹಿಳೆಯರು ಬಂದಿದ್ದಾರೆ. ವೀಕ್ಷಕರೇ, ಬನ್ನಿ ಮೊದಲಿಗೆ ಅವರಿಗೆ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ವೀಕ್ಷಕರೇ, ಮೊದಲಿಗೆ ನಮ್ಮ ಜೊತೆಗೆ ಡಾಕ್ಟರ್ ಮನಾಲಿ ಬಸವರಾಜ್ ಕಾಪ್ಸೆ ಅವರಿದ್ದಾರೆ. ನಮಸ್ಕಾರ ಮೇಡಮ್. ಅವರು ಹೋಮಿಯೋಪತಿ ಡಾಕ್ಟರ್. ಮೇಡಮ್, ನಿಮ್ಮ ಕಿರು ಪರಿಚಯ ನೀವೇ ಕೊಟ್ಟುಬಿಡಿ. ಲಾಸ್ಟ್ 12 ವರ್ಷದಿಂದ ನಂದು ಹೋಮಿಯೋಪತಿ ಕ್ಲಿನಿಕ್ ಐತಿ ಹುಬ್ಬಳ್ಳಿ ಒಳಗೆ. ನಂದು ಎಜುಕೇಷನ್ BHMS ಮಿರಜ್ನಾಗೆ ಕಂಪ್ಲೀಟ್ ಮಾಡಿದ್ನಿ. ಮತ್ತು ನನ್ನ ಮದುವೆ ಆಗಿ ಈಗ 16 ವರ್ಷ ಆಯ್ತು. ನಂಗೆ 2 ಮಕ್ಕಳು ಅದಾವು. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆಗೆ ಪ್ರಮೋದಿನಿ ಶೆಟ್ಟಿ ಮೇಡಮ್ ಇದ್ದಾರೆ. ಅವರು ಫಿಟ್ನೆಸ್ ಮತ್ತು ಡಾನ್ಸ್ ಸ್ಟುಡಿಯೋ ನಡೆಸ್ತಾರೆ. ಸ್ವಾಗತ ಮೇಡಮ್. ನಿಮ್ಮ ಕಿರು ಪರಿಚಯ ನೀವೇ ಕೊಡಿ. ನಾನು ಪ್ರಮೋದಿನಿ ಶೆಟ್ಟಿ ಅಂತ. ನನ್ನ ಒಂದು ಫಿಟ್ನೆಸ್ ಸೆಂಟರ್ ಇದೆ, ಸ್ಟೆಪ್ ಅಪ್ ಹೆಸರಿಂದ. ಅದು ಕೇಶವಾಪುರದಲ್ಲಿದೆ. ನನ್ನ ಎಜುಕೇಷನ್ ಹುಬ್ಳಿಯಲ್ಲೇ ಆಗಿರೋದು. ವಿಮೆನ್ಸ್ ಕಾಲೇಜಿನಲ್ಲಿ ನಾನು BA ಆರ್ಟ್ಸ್ ಮಾಡಿದ್ದೀನಿ. ಐ ಆಮ್ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಇನ್ ಮ್ಯೂಸಿಕ್ ಸಬ್ಜೆಕ್ಟ್. ಮತ್ತು ನಾನು ಪೀಪಲ್ ಫಾರ್ ಎನಿಮಲ್ ಅಂಥೇಳಿ ಒಂದು ಪ್ರಾಣಿ ದಯಾ ಸಂಘ ಇದೆ, ಅದ್ರ ಡೈರೆಕ್ಟರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೇನೆ. ಇದೇ ನನ್ನ ಕಿರು ಪರಿಚಯ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನಮ್ಮ ಜೊತೆಗೆ ವಿಜಯಶ್ರೀ ಹೊಸ್ಮನಿ ಮೇಡಮ್ ಇದ್ದಾರೆ. ಅವರು ವಿಜ್ಞಾನದ ಶಿಕ್ಷಕಿಯರು. ಮೇಡಮ್, ನಿಮ್ಮ ಕಿರು ಪರಿಚಯ ಕೊಡಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಶ್ರೀಮತಿ ವಿಜಯಶ್ರೀ ಹೊಸ್ಮನಿ. ನಾನು ವಿಜ್ಞಾನ ಶಿಕ್ಷಕಿಯಾಗಿ ಸುಮಾರು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ BSc MEd. ನಾನು ಕಾಲೇಜಿನಲ್ಲಿ ವುಮೆನ್ ಎಂಪವರ್ಮೆಂಟ್ ಸೆಲ್ನ ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿದ್ದೀನಿ ಮತ್ತು ವಿವೇಕ ಜಾಗೃತ ಬಳಗ ಹುಬ್ಬಳ್ಳಿಯಲ್ಲಿ 5 ವರ್ಷ ಯೂತ್ ಲೀಡರ್ ಆಗಿಯೂ ಸೇವೆ ಸಲ್ಲಿಸಿದ್ದೀನಿ. ಧನ್ಯವಾದ. ಧನ್ಯವಾದ ಮೇಡಮ್. ನಮ್ಮ ಜೊತೆಗೆ ಮಧು ಅವಣಿಕರ್ ಮೇಡಮ್ ಇದ್ದಾರೆ. ಅವರು ಒಬ್ಬರ ಗೃಹಿಣಿ ಮೀನ್ಸ್ ಹೌಸ್ ಮೇಕರ್, ಹೋಮ್ ಮೇಕರ್. ಮೇಡಮ್, ನಿಮ್ಮ ಕಿರು ಪರಿಚಯ ಕೊಡಿ. ನಮಸ್ಕಾರ, ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ. ನಾನು ಮಧು ಮಂಜುನಾಥ್ ಅಣ್ವೇಕರ್ ಅಂತ. ನಾನು ಗೃಹಿಣಿ, ಹೌಸ್ ವೈಫ್. ನನಗೆ 2 ಮಕ್ಕಳು. ನನ್ನ ಮದುವೆ ಆಗಿ 23 ವರ್ಷ ಆಗಿದೆ. ನಾನು BCom ಆಗಿ 23 ವರ್ಷ ಆಯಿತು. ವುಮೆನ್ಸ್ ಕಾಲೇಜಲ್ಲಿ ಓದಿದ್ದೀನಿ. ಧನ್ಯವಾದ ಮೇಡಮ್. ಕಾರ್ಯಕ್ರಮದಲ್ಲಿ ನಮ್ಮ ವಿಶೇಷ ಅತಿಥಿಗಳ ಪರಿಚಯದ ನಂತರ ಸ್ವಲ್ಪ ವಿಶೇಷ ಮಾಹಿತಿಗಳನ್ನು ಅತಿಥಿ ಕಡೆಯಿಂದ ತಿಳಿದುಕೊಳ್ಳೋಣ. ವೀಕ್ಷಕರೇ, ಬನ್ನಿ ಮೊದಲಿಗೆ ನಮ್ಮ ಜೊತೆಗೆ ಡಾಕ್ಟರ್ ಮನಾಲಿ ಬಸವರಾಜ್ ಕಾಪ್ಸೆ ಅವರಿದ್ದಾರೆ. ಅವರಿಗೆ ಇತ್ತೀಚೆಗೆ ಎಲ್ಲ ಮಹಿಳೆಯರಿಗೆ ಕಂಡು ಬರುತ್ತಿರೋ ಸರ್ವಸಾಮಾನ್ಯ ಸಮಸ್ಯೆ ಬಗ್ಗೆ ಮಾಹಿತಿ ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ತಿಳಿದುಕೊಳ್ಳೋಣ. ಮೇಡಮ್, ಈಗಿಂದ ಕಾಮನ್ ಹೆಲ್ತ್ ಇಶ್ಯೂ ಅಂದ್ರೆ ಬರೀ PCOD or PCOS ಇಲ್ಲ. ಯಾಕಂದ್ರೆ ಫ್ರಮ್ ಗರ್ಲ್ಸ್, ಸ್ಮಾಲ್ ಸ್ಕೂಲ್ ಗರ್ಲ್ಸ್ಲಿಂದ ಲೇಡೀಸ್ ಅಟ್ ದ ಏಜ್ ಆಫ್ ಮೆನೋಪಾಸಲ್ ಏಜ್ ಅಂದರೆ 50-55 ಏಜ್ ಮಟ್ಟ ಎಲ್ಲ ಗರ್ಲ್ಸ್ಲಿಂದ ಲೇಡೀಸ್ ಎಲ್ಲರಿಗೂ ಹೆಲ್ತ್ ಪ್ರಾಬ್ಲಮ್ಸ್ ಅದಾವೆ. ಅದು ಹೆಲ್ತ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಲೈಫ್ ಸ್ಟೈಲ್. ಇದು ನಮ್ಮದು ಲೈಫ್ ಸ್ಟೈಲ್ ಫ್ರಮ್ ಲಾಸ್ಟ್ 10-15 ಇಯರ್ಸ್ಲಿಂದ ಹೆಲ್ತ್ ಪ್ರಾಬ್ಲಮ್ಸ್ ಹೆಚ್ಚಾಗ್ಯಾವ. ಅದರದ್ದು ಮೇನ್ ರೀಸನ್ ಅಂತಾರೆ ಲೈಫ್ ಸ್ಟೈಲ್. 10 years 20 years ಬಿಫೋರ್ ಗರ್ಲ್ಸ್ ಅಟ್ ದ ಏಜ್ ಆಫ್ 14-16 ಅಂದರೆ ಅವರು 10th ಸ್ಟ್ಯಾಂಡರ್ಡ್ ಬಂದ ಮೇಲೆ ಮ್ಯಾಚ್ಯೂರ್ ಆಗ್ತಿದ್ರು. ಆದರೆ ಈಗ ಲಾಸ್ಟ್ 5 ಇಯರ್ಸ್ಲಿಂದ ಲೈಫ್ ಎಲ್ಲರದು ಚೇಂಜ್ ಆಗೈತಿ. ಅದಕ್ಕೆ ಗರ್ಲ್ಸ್ 10 years 9 yearsನು ಮ್ಯಾಚ್ಯೂರ್ ಆಗಾಕತ್ತಾರೆ. ಹಾಂ, ರೀಸನ್ ಇದೆ. ಯಾಕಂದ್ರೆ ಈಗ ಮೊದಲಿನ ಕಾಲನಾಗ ಗರ್ಲ್ಸ್ ಭಾಳ ಫಿಸಿಕಲ್ ಆ್ಯಕ್ಟಿವ್ ಇರ್ತಿದ್ರು. ಅವ್ರ ಪೇರೆಂಟ್ಸ್ ಜೊತೆ ಫಾರ್ಮ್ನಾಗ ಅದು ಕೆಲಸ ಮಾಡ್ತಿದ್ರು. ಮತ್ತು ಔಟ್ಸೈಡ್ ಪ್ಲೇ ಮಾಡೋದು ಅಂದರೆ ಸ್ಪೋರ್ಟ್ಸ್ ಭಾಳ ಆ್ಯಕ್ಟಿವ್ ಇದ್ರು, ಸ್ಪೋರ್ಟ್ಸ್ ಮಾಡ್ತಿದ್ರು. ಹಾಂ, ಇಂಡೋರ್ ಗೇಮ್ಸ್ ಆಗ್ಬಿಟ್ಟು
ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತೀರಾ? ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗೈತಿ ಮತ್ತು ಫುಡ್ನ್ಯಾಗನು ಮೊದಲು ಮನ್ಯಾಗಿನ ಅಮ್ಮ ಮಾಡಿದ ಊಟ ಅಷ್ಟೇ ಹೆಚ್ಚು ತಿಂತಿದ್ರು ಮಕ್ಕಳು. ಈಗ ಔಟ್ಸೈಡ್ ಫುಡ್ ಹೆಚ್ಚಾಗೈತಿ, ಜಂಕ್ ಫುಡ್ ಭಾಳ ಆಗೈತಿ. ಹೀಗಾಗಿ ಅವ್ರದ್ದು ಏಜ್ ಮೊದಲು 15-16 ಅದ, ಈಗ 9-10 ಏಜ್ನಾಗ ಅವರು ಮ್ಯಾಚೂರ್ ಆಗಾಕತ್ತಾರೆ. ಅದರ ಜೋಡಿ ನಮ್ಮದು ಮಾಡರ್ನ್ ಲೈಫ್ ಸ್ಟೈಲ್ ಅಂದರೆ ಇಂಟರ್ನೆಟ್ ಇರಲಿ, ಟಿ ವಿ ಇರಲಿ, ಮೊಬೈಲ್ ಇರಲಿ, ಅದರಲ್ಲೇ ಅವ್ರಿಗೆ ನಾಲೆಡ್ಜ್ ಜಲ್ದಿ ಬರಾಕತ್ತೈತಿ. ಅಂದ್ರೆ ಅಟ್ ದ ಏಜ್ ಆಫ್ 16-17 ಇಯರ್ಸ್ಗೆ ಅವ್ರಿಗೇನು ಬರಬೇಕಾಗಿತ್ತು ನಾಲೆಡ್ಜ್, ಅದು ಅವ್ರಿಗೆ 9-10 ಇಯರ್ಸ್ನಾಗ ಬರಾಕತ್ತೈತಿ. ಅದರಲ್ಲೇ ಅವ್ರದ್ದು ಹಾರ್ಮೋನಲ್ ಮೇಲೆ ಅದರದ್ದು ಇಫೆಕ್ಟ್ ಆಗ್ತೈತಿ. ಹಾಂ, ಅದು ಹಾರ್ಮೋನಲ್ ಮೇಲೆ ಇಫೆಕ್ಟ್ ಆದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ PCOD ಗತಿ ಅಂದರೆ ಪಾಲಿಸಿಸ್ಟಿಕ್ ಓವ್ಯಾರಿಯನ್ ಡಿಸೀಸ್ ಅವ್ರ ಪಾಲಿಸಿಸ್ಟಿಕ್ ಓವ್ಯಾರಿಯನ್ ಸಿಂಡ್ರೋಮ್, ಅವ್ರ ಗರ್ಭಚೀಲದೊಳಗೆ ಸಿಸ್ಟ್ ಆಗ್ತಾವೆ, ಸ್ಮಾಲ್ ಸಿಸ್ಟ್ ಆಗ್ತಾವೆ, ಇಲ್ಲಾಂದ್ರೆ ಫಾಲಿಕಲ್ಸ್. ಹಾಂ, ಚಿಕ್ಕ ಮಕ್ಕಳಿಗೆ ಅಂದ್ರೆ ಅದ್ರಾಗ ಮೇನ್ ರೀಸನ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತೈತಿ, ಒಬೆಸಿಟಿ ಆಗ್ತೈತಿ. ಅದು ಎಲ್ಲ ಮೇನ್ ಲೈಫ್ ಸ್ಟೈಲ್ ಚೇಂಜ್. ಮೈ ಬರ್ತೈತೆ ಅಂದ್ರೆ ದಪ್ಪ ಆಗ್ತಾರೆ, ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೀರಾ? ಓಕೆ, ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಅವ್ರದ್ದು ವೇಟ್ ಹೆಚ್ಚಾಗ್ತೈತಿ, ಬಾಡಿ ವೇಟ್ ಹೆಚ್ಚಾಗ್ತೈತಿ, ಒಬೆಸಿಟಿ ಆಗ್ತೈತಿ. ಹೀಗಾಗಿ ಬಾಡಿ ವೇಟ್ ಹೆಚ್ಚಾದ್ರೆ ಮತ್ತು ಥೈರಾಯ್ಡ್ ಇಲ್ಲಾಂದ್ರೆ ಇನ್ನೂ ಹಾರ್ಮೋನ್ಸ್ ಹಿಂಗೆ ಇಂಬ್ಯಾಲೆನ್ಸ್ ಆದಮೇಲೆ ಪೀರಿಯಡ್ಸ್ ಮೇಲೆ ಪ್ರಾಬ್ಲಮ್ ಆಗ್ತೈತಿ. ಪೀರಿಯಡ್ಸ್ ರೆಗ್ಯುಲರ್ ಬರೋಂಗಿಲ್ಲ, 2 months 3 monthsನಾಗ ಬರ್ತಾವೆ, ಅದಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾರೆ. ಅಮೆನೋರಿಯಾ ಅಂದ್ರೆ ಎವ್ರಿ ಮಂತ್ ಪೀರಿಯಡ್ಸ್ ಬರೋಂಗಿಲ್ಲ. ಮತ್ತು ಡಿಸ್ಮೆನೋರಿಯಾ ಅಂದ್ರೆ ಭಾಳ ಹೊಟ್ಟೆ ನೋವು ಆಗ್ತೈತಿ, ಬ್ಯಾಕ್ ಪೇನ್ ಭಾಳ ಆಗ್ತೈತಿ ಅವ್ರಿಗೆ. ಚಿಕ್ಕ ಮಕ್ಕಳಿಗೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ ನೋಡಿ ಡಾಕ್ಟರ್ ಮೇಡಮ್. ಮತ್ತು ಇದು ಸಿಂಪ್ಟಮ್ ಕಂಟಿನ್ಯೂ ಆಗಿ ಮುಂದೆ ಮದ್ವೆ ಆದಮೇಲೆ ಇನ್ಫರ್ಟಿಲಿಟಿ ಆಗೋದು ಚಾನ್ಸಸ್ ಇರ್ತೈತಿ. ಅದಕ್ಕೆ ಈಗಿನ ಕಾಲದಲ್ಲಿ ಮದುವೆ ಆದ್ಕೊಳ್ಳಿ ಲಘು ಮಕ್ಕಳು ಆಗೋದಿಲ್ಲ, ಅದಕ್ಕೆ ಭಾಳ ಟ್ರೀಟ್ಮೆಂಟ್ ತಗೋತಿದ್ದಾರೆ ಜನ. ಓಕೆ, ಅಂದ್ರೆ ಇದೇ ಮೇನ್ ಅಂದ್ರೆ ಫುಡ್ಡು, ಎಕ್ಸಸೈಸ್ ಮಾಡಲ್ಲ ಅಂತೇಳಿ, ಆಮೇಲೆ ಏನು ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಇದೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಹೆಣ್ಮಕ್ಳು. ಮೇನ್ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗೈತಿ. ಕೈಯಲ್ಲಿ ರುಬ್ತಿದ್ರು, ಕೈಯಿಂದ ಎಲ್ಲ ಕೆಲಸ ಕೈಯಿಂದ ಮನೆಯಲ್ಲಿ ಕೆಳಗೆ ಕೂತ್ ಮಾಡ್ತಿದ್ರು. ಈಗೆಲ್ಲ ಫುಲ್ ಆಟೋಮೆಟಿಕ್ ಐಟಮ್ಸ್ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅರ್ಬಿ ಒಗಿಯೋದು ಒಂದ್ ಮಷೀನ್, ಭಾಂಡಿ ತಿಕ್ಕಕ್ಕೂ ಮಷೀನ್ ಬಂದಾವ ಈಗ ಎಲ್ಲ ಮಷಿನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿವಿ ನಾವು. ಮನ್ಯಾಗ ವಾಷಿಂಗ್ ಮಷೀನ್ ಇರಲಿ, ಮಿಕ್ಸರ್ ಇರಲಿ, ಎಲ್ಲ ರೆಡಿಮೇಡ್ ಬೇಕಿರ್ತೈತಿ. ಮೇಡಮ್ ಇವೆಲ್ಲ ಕಾರಣ ಡಿಪ್ರೆಷನ್ ಸ್ಟ್ರೆಸ್ಸಿಗೂ ಕಾರಣ ಆಗುತ್ತಾ ಮೇಡಮ್? ಇದು ಹಾಂ, ಇದು ಮೇನ್ ರೀಸನ್. ಈಗ ಯಾವುದೂ ನೀವು ಡಿಸೀಸ್ ತಗೋರಿ, ಬರೀ ಅದು ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಯಾವುದು ಇದರದ್ದು ಮೇನ್ ರೀಸನ್ ಅಂದ್ರೆ ಸ್ಟ್ರೆಸ್ ಇರ್ತೈತಿ. ಇವನ್ ಒಬೆಸಿಟಿ ಆಗೋದು ಅಂದ್ರೆ ಬಾಡಿ ವೇಟ್ ಹೆಚ್ಚಾಗೋದು ರೀಸನ್ನು ಸ್ಟ್ರೆಸ್ ಐತಿ. ಯಾಕಂದರೆ ಈಗ ಹುಡುಗರು ಸ್ಕೂಲ್ನಾಗಿಂದ ಅವ್ರಿಗೆ ಸ್ಟ್ರೆಸ್ ಚಾಲು ಆಗ್ತೈತಿ, ಪೇರೆಂಟ್ಸ್ದ ಅವ್ರ ಮೇಲೆ ಪ್ರೆಷರ್ ಇರ್ತೈತಿ, ಇಷ್ಟೇ ಮಾರ್ಕ್ಸ್ ತಗೋಬೇಕು ನೀವು, ಅದರದ್ದು ಟೀಚರ್ದ ಸ್ಟ್ರೆಸ್ ಇರ್ತೈತಿ, ಮನ್ಯಾಗಿಂದ ಪೇರೆಂಟ್ಸ್ ಸ್ಟ್ರೆಸ್, ಸ್ಕೂಲ್ನಾಗಿಂದ ಸ್ಟ್ರೆಸ್. ಇದರಲ್ಲೇ ಅವ್ರ ಮೆಂಟಲ್ ಡಿಪ್ರೆಷನ್ ಇರಲಿ, ಸ್ಟ್ರೆಸ್ ಇರಲಿ, ಅದು ಆಗಿದ್ಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತೈತಿ. ಅಂದ್ರೆ ಅದೇ ಹೇಳ್ತೀನಿಲ್ಲ, ಹುಡುಗರ್ಗೆ ಒಂದು ಟೈಮ್ ಫ್ರೀ ಟೈಮ್ ಸಿಕ್ಕಿದ್ರೆ ಒಂದರೆ ಅವ್ರು ಟಿ ವಿ ಮುಂದೆ ಕುಂಡಿರ್ತಾರೆ, ಇಲ್ಲಾಂದ್ರೆ ಮೊಬೈಲ್ ಕೈಯಾಗ ತಗೊಂಡು ಕೊಂಡಿರ್ತಾರೆ. ಮೊದ್ಲಿನ ಗತೆ ಅಂದ್ರೆ ಪ್ರೇಯರ್ಸ್ ಮಾಡೋದು ಇಲ್ಲ, ಮೆಡಿಟೇಷನ್ ಗೊತ್ತಿಲ್ಲ ಹುಡುಗರ್ಗೆ. ಹಾಂ, ಫ್ರೆಂಡ್ಸ್ ಜೋಡಿ ಹೊರಗೆ ಆಟಾಡಕ್ಕೆ ಹೋಗಂಗಿಲ್ಲ, ಔಟ್ಸೈಡ್ ಸ್ಪೋರ್ಟ್ಸ್ ಏನೂ ಆಡಂಗಿಲ್ಲ. ಹೀಗಾಗಿ ಅವ್ರ ಮೆಂಟಲ್ ಸ್ಟ್ರೆಸ್ನೂ ಭಾಳ ಕಡಿಮೆ ಆಗೈತಿ. ಅಂದ್ರೆ ಅದರಲ್ಲೇ ಅವ್ರಿಗೆ ಡಿಪ್ರೆಷನ್ ಈ ಪ್ರಾಬ್ಲಮ್ನು ಆಗ್ತಾವೆ ಮಕ್ಕಳಿಗಷ್ಟೇ. ಆದ್ರೆ 40 ವರ್ಷ ಆದ್ಮೇಲೆ ಹೆಣ್ಮಕ್ಳಿಗೂ ಅದೇ ಪ್ರಾಬ್ಲಮ್ ಬರ್ತಿದೆ. ಅದು ನೀವು PCOD ಅಂತೀರಾ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತೀರಾ, ಏನ್ ಕಾರಣ? ಅದೇ ಕಾರಣನೇ ಅವ್ರು ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಸ್ವಲ್ಪ ಮಹಿಳೆಯರು, ಅದೇ ಮೆನೋಪಾಸ್ ಕಾರಣ ಅದಕ್ಕೆ. ಇದು ಅರ್ಲಿ ಏಜ್ನಾಗ ಅಂದ್ರೆ ಗರ್ಲ್ಸ್ಗೆ ಏನಾಗ್ತೈತಿ, ಅದು PCOD ಪ್ರಾಬ್ಲಮ್ಸ್ ಸ್ವಲ್ಪ ಬೇರೆ ಇರ್ತಾವೆ. ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಆಫ್ಟರ್ 40 ಏಜ್ ಆದಮೇಲೆ, ಮೊದಲು 50 ಏಜ್ ಆದಮೇಲೆ ಮೆನೋಪಾಸ್ ಆಗ್ತಿತ್ತು, ಅಂದ್ರೆ ಪೀರಿಯಡ್ ಸ್ಟಾಪ್ ಆಗ್ತಾವೆ. ಖರೆ ಈಗ 30 ಆದಮೇಲೆ ಎಲ್ಲ ಲೇಡೀಸ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾವೆ, ಪ್ರೀ ಮೆನೋಪಾಸಲ್ ಸಿಂಡ್ರೋಮ್ ಅಂತಾರೆ ಅದಕ್ಕೆ. ಆವಾಗ 40 ಏಜ್ ಆದಮೇಲೆ ಹೆಚ್ಚು ಲೇಡೀಸ್ಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿರಲಿ, ಇಲ್ಲಾಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಲಿ,
ಅವ್ರಿಗೆ ಬೇರೆ ಬೇರೆ ಡಿಫ್ರೆಂಟ್ ಸಿಂಪ್ಟಮ್ಸ್ ಆಗ್ತಾವೆ. ಅದು ನಾವು ಹಾಟ್ ಫ್ಲಶಸ್ ಅಂತೀವಿ. ಅಂದ್ರೆ ಹಾಟ್ ಫ್ಲಾಶಸ್ ಲೈಕ್ ಬೆವರುದು. ಹಾ. ಈಗ ಇಲ್ಲಿ ಫ್ಯಾನ್ ಚಾಲು ಇದ್ರನು ಬೆವರು ಬರ್ತೈತಿ. ಹಿಂಗಾಗಿ ಮತ್ತೆ ಇರಿಟೇಷನ್ ಆಗ್ತೈತಿ, ಇರಿಟೇಷನ್, ಮೂಡ್ ಸ್ವಿಂಗ್ಸ್ ಆಗ್ತಾವು. ಮೂಡ್ ಸ್ವಿಂಗ್ಸ್ ಮೇನ್ ಕಾರಣ ಥಿಂಗ್ಸ್. ಅಂದ್ರೆ ಲೇಡೀಸ್ಗೆ ಗೊತ್ತಾಗಂಗಿಲ್ಲ, 90% ಲೇಡೀಸ್ಗೆ ಅದ ಗೊತ್ತೇ ಆಗಂಗಿಲ್ಲ ಏನಾಗಕತ್ತೈತಿ ಅಂತ. ಅವ್ರಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾವ, ಒಮ್ಮೆ ಸಿಟ್ಟಿಗೆ ಬರ್ತಾರ, ಮಾರ್ನಿಂಗ್ ಕಾಮ್ ಇರ್ತಾವ, ಕೂಲ್ ಇರ್ತಾರ, ಈವ್ನಿಂಗ್ ಆಗೋತನ ಅವ್ರದ್ದು ಫುಲ್ ಮೂಡ್ ಚೇಂಜ್ ಆಗಿ ಡಿಪ್ರೆಷನ್ನಾಗೂ ಹೋಗ್ತಾರ. ಅಂದ್ರೆ ಇಷ್ಟ ಅವ್ರು ಬೇಜಾರಾಗಿರ್ತೈತಿ, ಲೈಫ್ ಬೇಜಾರಾಗಿರ್ತೈತಿ. ಆ ಥರ ಇದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ಲೇ ಆಗ್ತೈತಿ. ಇದಕ್ಕೊಂದು ಸೊಲ್ಯೂಷನ್ ಏನಾದ್ರು ಮೇಡಮ್, ಏನಾದ್ರು ಒಂದ್ ನಿಮ್ ಕಡೆಯಿಂದ ಪರಿಹಾರ? ಇದು ಮೇನ್ ಮೆಡಿಸಿನ್ ತಗೋಬೇಕಾ? ಇಲ್ಲ, ಎಲ್ಲ ಡಿಸೀಸ್ಗೆ ಮೆಡಿಸಿನ್ ಒಂದು ಸೊಲ್ಯೂಷನ್ ಇಲ್ಲ. ಓಕೆ, ಮೆಡಿಸಿನ್ ಲಾಸ್ಟ್ ಆಪ್ಷನ್ ಇರ್ತೈತಿ. ಫಸ್ಟ್ ನಾವು ಎದರ್ಲೆ ನಾರ್ಮಲ್ ಮಾಡಕ್ಕೆ ಬರ್ತೈತಿ ಅದಕ್ಕೆ ನಾವು ಟ್ರೈ ಮಾಡ್ಬೇಕು. ಅಂದ್ರೆ ನ್ಯಾಚುರಲ್ ಏನೈತಿ ಅದು ಟ್ರೈ ಮಾಡ್ಬೇಕು. ಸ್ವಲ್ಪ ನಮ್ದು ಆಹಾರ ಮತ್ತು ವ್ಯಾಯಾಮ ಅದು ಸ್ವಲ್ಪ ಚೇಂಜ್ ಮಾಡಿದ್ರೆ ರೆಗ್ಯುಲರಿಟಿ ಇರಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ. ಮತ್ತು ಸ್ವಲ್ಪ ನಮ್ದು ಹ್ಯಾಬಿಟ್ಸ್ ಚೇಂಜ್ ಮಾಡಿದ್ರೂ ಅದು ಸರಿಯಾಗಿ ಜಂಕ್ ಫುಡ್ ಅವಾಯ್ಡ್ ಮಾಡ್ಬೇಕಂತೀರಾ, ಎಕ್ಸರ್ಸೈಸ್ ಮಾಡಂತೀರಾ, ಆಮೇಲೆ ಸ್ವಲ್ಪ ಹೊರಗೆ ಹೋಗ್ಬೇಕಂತೀರಾ, ಮೆಡಿಟೇಷನ್ ಮಾಡಂತೀರಾ, ನ್ಯಾಚುರಲ್ ಏನಾಗುತ್ತೆ ಅದನ್ನ ಮಾಡ್ಬೇಕು. ಆಮೇಲೆ ಲಾಸ್ಟ್ ಆಪ್ಷನ್ ಇರ್ತೈತಿ, ಲಾಸ್ಟಿಗೆ ಡಾಕ್ಟರ್ ಇದ್ದಾರೆ. ವೀಕ್ಷಕರೇ, ಮೇಡಮ್ ಬಹಳ ಒಳ್ಳೆ ಒಳ್ಳೆ ವಿಚಾರ ಹೇಳ್ಕೊಟ್ರು, ತಿಳ್ಕೊಳ್ಳೋದು. ಆಮೇಲೆ ಮಕ್ಕಳಿಗೆ ಜಂಕ್ ಫುಡ್ ಅವಾಯ್ಡ್ ಮಾಡಿ. ಡಾಕ್ಟರ್ ಏನು ಹೇಳ್ತಿದ್ದಾರೆ, ಜಂಕ್ ಫುಡ್ ಅವಾಯ್ಡ್ ಮಾಡಿ, ಮಕ್ಕಳಿಗೆ ಹೊರಗೆ ಆಟ ಆಡ್ಲಿಕ್ಕೆ ಬಿಡಿ, ಮೊಬೈಲು ಟಿವಿ ಅವಾಯ್ಡ್ ಮಾಡಿ. ಮೊಬೈಲ್ ಈಸ್ ಮೋಸ್ಟ್ ಡೇಂಜರಸ್. ಇಟ್ ಈಸ್ ಓನ್ಲಿ ಬರೀ PCOD ಇರೆಗ್ಯುಲರ್ ಪ್ರಾಬ್ಲಮ್ಸ್ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಗಂಡು ಮಕ್ಕಳಿಗೂ ಆಯಿತು ಹೆಣ್ಮಕ್ಳಿಗೂ ಆಯಿತು. ಮೆಂಟಲಿ ಆ ಹುಡುಗರು ವೀಕ್ ಆಗ್ತಾ ಇದ್ದಾರೆ ಮೊಬೈಲ್ ಹಿಡ್ಕೊಂಡು, ಅದಕ್ಕೆ ಅವಾಯ್ಡ್ ಮಾಡಿ. ಮೇಡಮ್ ಒಳ್ಳೆ ವಿಚಾರ ಹೇಳ್ಕೊಟ್ರಿ, ಧನ್ಯವಾದ. ನಮಸ್ಕಾರ ಪ್ರಮೋದಿನಿ ಮೇಡಮ್ ಅವರೇ. ನಮಸ್ಕಾರ ಸಂಜನಾ. ವೀಕ್ಷಕರೇ, ನಿಮಗೆ ಗೊತ್ತಿರಂತೆ ಪ್ರಮೋದಿನಿ ಮೇಡಮ್ ಅವರು ಫಿಟ್ನೆಸ್ ಮತ್ತು ಡಾನ್ಸ್ ಟ್ರೈನರ್. ಮೇಡಮ್, ಈಗ ಡಾಕ್ಟರ್ ಮೇಡಮ್ ಹೇಳಿದರು, ಡಿಪ್ರೆಷನು, PCOD, ಇರೆಗ್ಯುಲರ್ ಪೀರಿಯಡ್ಸು, ಸ್ಟ್ರೆಸ್ಸು, ಡಯಾಬಿಟೀಸ್, ಎಲ್ಲ ಥರದ್ದು ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇರಲಿ ಅದು ಒಬೆಸಿಟಿಗೆ ಕಾರಣ ಅಂತ ಹೇಳಿದರು ಅವರು. ಮೇಡಮ್, ಆ್ಯಸ್ ಅ ಫಿಟ್ನೆಸ್ ಟ್ರೈನರ್ ನೀವೇನು ಹೇಳ್ತೀರಾ? ಎಲ್ಲ ಮಹಿಳೆಯರಿಗೆ ನಾರ್ಮಲ್ ಆಗಿ ಅವ್ರು ಹೊರಗೂ ಕೆಲಸ ಮಾಡ್ತಾರೆ, ಮನೆಯಲ್ಲೂ ಕೆಲಸ ಮಾಡ್ತಾರೆ, ಮೀನ್ಸ್ ಅವರಿಗೆ 24/7 ಅವರು ಗೃಹಿಣಿ ಅಂದರೆ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಮನೆಯಲ್ಲೇ ಇರಬೇಕಂತಿಲ್ಲ, ಹೊರಗೆ ಹೋಗ್ಬೇಕಂತಿಲ್ಲ, ಅವ್ರು ಎರಡೂ ಕೆಲಸ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂಥದ್ರಲ್ಲಿ ಅವರು ತಮ್ಮ ಆರೋಗ್ಯನ ಕಾಪಾಡಲಿಕ್ಕೆ ದೈಹಿಕವಾಗಿ ಸದೃಢ ಆಗ್ಬೇಕಂದ್ರೆ ಅವರು ಏನು ಮಾಡ್ಬೇಕು ಮೇಡಮ್? ಆಮೇಲೆ ಸಮಯ ಹೇಗೆ ತೆಗೆದುಕೊಳ್ಳಬೇಕು ಅಂದರೆ ಯಾವಾಗ ಎಕ್ಸರ್ಸೈಸ್ ಮಾಡಬೇಕು, ಯಾವಾಗ ಮೀನ್ಸ್ ನೀವು ಅದನ್ನು ನಮಗೆ ತಿಳಿಸ್ಕೊಡಿ ಮೇಡಮ್, ವೀಕ್ಷಕರಿಗೆ ಒಂದು ಮಾಹಿತಿ ಕೊಟ್ಟಂಗಾಗುತ್ತೆ. ಓಕೆ, ನೋಡಿ ಸಂಜನಾ, ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೆ ಏನು ಅನಿಸ್ತದಂದ್ರೆ, ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ರೆ ಎಲ್ಲ ವ್ಯಾಯಾಮ ಆದಂಗೆ ಆಗ್ತದೆ, ನನ್ಗೆ ಬೇರೆ ಹೊರಗಿನ ವ್ಯಾಯಾಮದ ಅವಶ್ಯಕತೆ ಇಲ್ಲ ಮೆಂಟಾಲಿಟಿ. ಬಟ್ ಹೆಂಗಂದ್ರೆ, ಮುಂಚೆನೆ ಡಾಕ್ಟರ್ ಮನಾಲಿ ಅವ್ರು ಹೇಳಿದ್ರು, ಮುಂಚಿನ ಹೆಂಗಸರೆಲ್ಲ ನಾರ್ಮಲ್ ಆಗಿ ಎಲ್ಲಾ ಕೆಲಸಗಳನ್ನ ಮನೆಯಲ್ಲಿ ತಾವಾಗೇ ಮಾಡ್ತಾ ಇದ್ರು. ಫಾರ್ ಎಕ್ಸಾಂಪಲ್, ಬಟ್ಟೆ ಒಗೆಯೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದಾಯ್ತು ಅಥವಾ ನೆಲ ಒರೆಸೋದಾಯ್ತು, ಅಂತದನ್ನೆಲ್ಲ ಮುಂಚೆ ತಾವಾಗೇ ಮಾಡ್ತಾ ಇದ್ರು. ಈಗೆಲ್ಲ ಮನುಷ್ಯ ಡಿಜಿಟಲ್ ಲೈನ್ ಅಲ್ಲಿ ಹೋಗಿ ಎಲ್ಲದಕ್ಕೂ ನಾವು ಅವಲಂಬಿಗಳಾಗಿದ್ದೀವಿ. ಅಂದ್ರೆ ಮಷಿನ್ ಮನೆಯಲ್ಲಿ ಬಂದಿದೆ, ಸೊ ಜೀವನ ಕ್ರಮ ಎಲ್ಲ ನಮ್ದು ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆ. ಹಂಗಾಗಿ ನಮ್ ಬಾಡಿ ಆಕ್ಟಿವಿಟಿ ಕಮ್ಮಿ ಆಗ್ಬಿಟ್ಟಿದೆ. ಮಷಿನ್ಸ್ ಓಡ್ತಾ ಇದಾವೆ, ಬಟ್ ನಾವು ಸ್ಲೋ ಆಗ್ಬಿಟ್ಟಿದ್ದೀವಿ. ಅದಕ್ಕೆ ನನ್ನ ಪ್ರಕಾರ, ನಾನು ಆಸ್ ಅ ಫಿಟ್ನೆಸ್ ಟ್ರೈನರ್, ನಾನು ಮುಂಚೆ ಸ್ಕೂಲ್ ಟೈಮ್ ಇಂದ ಐ ವಾಸ್ ವೆರಿ ಫಾಂಡ್ ಆಫ್ ಯೋಗ. ನನಗೆ ಯೋಗದಲ್ಲಿ ತುಂಬಾ ಆಸ್ಥೆ ಇತ್ತು. ನಾನು ಸ್ವಯಂ ತರಬೇತಿಯಿಂದಾನೇ ಕಲ್ತಿರೋದು. ನಾನು ಯಾವುದು ಗುರು ಹತ್ರ ಹೋಗಿಲ್ಲ. ನಾನು ಸ್ವಯಂಕೃತವಾಗಿ ಕೆಲವೊಂದು ಆಸನಗಳನ್ನ ಟ್ರೈ ಮಾಡ್ತಾ ಬಂದೆ. ಅದರಿಂದ ನನ್ಗೆ ಏನ್ ಇಫೆಕ್ಟ್ ಆಗ್ತಾ ಇದೆ ನಾನು ಅದನ್ನ ಯಾವಾಗ್ಲೂ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಂದ್ರೆ ಕೆಲವು ಆಸನಗಳಿಂದ ನಮ್ಗೆ ಬೆನಿಫಿಟ್ಸ್ ಇದೆ. ಆಸ್ ಡಾಕ್ಟರ್ ಸೆಟ್, ಈಗ ನಮ್ಗೆ ಮೆನೋಪಾಸ್ ಪ್ರಾಬ್ಲಮ್ ಆಯ್ತು ಅಥವಾ ಪೀರಿಯಡ್ಸ್ ಇರ್ರೆಗ್ಯುಲರ್ ಪ್ರಾಬ್ಲಮ್ ಆಯ್ತು,
ಅದ್ರಲ್ಲೆಲ್ಲ ಸುಮಾರು ನನ್ಗೆ ಅದರಿಂದ ಪ್ರಯೋಜನ ಆಯ್ತು. ಸೊ ನಾನು ಏನ್ ಮಾಡಿದೆ ಅಂದ್ರೆ ಅದನ್ನೇ ನನ್ನ ಹಾಬಿಯಾಗಿ ಬೆಳೆಸ್ಕೊಂಡೆ. ಯಾವಾಗ ನನ್ನ ಕಾಲೇಜ್ ಎಲ್ಲ ಮುಗ್ದು ನಂದೊಂದು ಜೀವನ ಶುರು ಅಂತ ಆಯ್ತು, ಆವಾಗ ನಾನೇ ಡಿಸೈಡ್ ಮಾಡಿದೆ ನನ್ಗೇನ್ ಪ್ರಯೋಜನ ಆಗ್ತಾ ಇದೆ ನನ್ನ ಬಾಡಿಗೆ. ಸಮಾಜದಲ್ಲಿ ಎಷ್ಟೋ ಮಹಿಳೆಯರಿದ್ದಾರೆ, ನಾನು ಅವ್ರಿಗೂ ಯಾಕೆ ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬಾರ್ದು. ಗುಡ್ ಮೇಡಮ್, ವೆರಿ ಗುಡ್. ದಟ್ ವಾಸ್ ದ ಫಸ್ಟ್ ರೀಸನ್. ಮತ್ತೆ ಅದು ನನ್ನ ಅಗತ್ಯನೂ ಇತ್ತು, ನನ್ಗೂ ಅಗತ್ಯ ಇತ್ತು, ಬೇರೆಯವ್ರಿಗೂ ಬೇಕಾಗಿತ್ತು. ಸಂಭವ ನಾನು ಅದನ್ನ ಸ್ಟಾರ್ಟ್ ಮಾಡಿದೆ. ನಮ್ದು ದೈನಂದಿನ ಜೀವನವನ್ನು ಮೊದಲು ನಾವು ಬೆಳಿಗ್ಗೆ ಬೇಗ ಏಳೋದ್ರಿಂದ ಶುರು ಮಾಡಿದ್ರೆ ಅದ್ರಿಂದ ಏನಾಗುತ್ತಂದ್ರೆ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ಬೇಕು. ಬೆಳಿಗ್ಗೆ 7 ಗಂಟೆ ಮುಂಚಿನ ಸೂರ್ಯನ ಕಿರಣದಿಂದ ನಮ್ಗೆ ಸುಮಾರು ಬೆನಿಫಿಟ್ಸ್ ಇದೆ. ಈಗ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಮಹಿಳೆಯರು ಹೋಗಿ ಕೇಳಿದ್ರೆ B12 ಕೊರತೆ ಇದೆ ಅಂತ ಹೇಳ್ತಾರೆ, ಡಿ ವಿಟಮಿನ್ ಕೊರತೆ ಇದೆ ಅಂತ ಹೇಳ್ತಾರೆ. ಅದೆಲ್ಲ ಸಿಗೋದು ಸೂರ್ಯನಿಂದ. ಈಗಿನ ಮಕ್ಕಳು ಆ ಸೂರ್ಯನ್ ನೋಡೋದೇ ಇಲ್ಲ, ಅದೇ ಮೊದ್ಲೇನೆ ಪ್ರಾಬ್ಲಮ್, ಅಲ್ಲಿಂದಾನೇ ಶುರುವಾಗಿರೋದು. ಹಾಗಾಗಿ ಒಂದ್ ಬೆಳಗಿನ ನಿತ್ಯ ಕ್ರಮದಲ್ಲಿ ನಾವು ಬೆಳಿಗ್ಗೆ ಏಳೋದು, ಬಿಸಿನೀರಿಂದ ಶುರು ಮಾಡ್ಬೇಕು. ಯಾವಾಗ್ಲೂ ಬಿಸಿನೀರು ಕುಡಿಬೇಕು, ಪ್ರತಿಯೊಬ್ರು ಬಿಸಿನೀರು ಕುಡಿಬೇಕು. ಇದು ನನ್ನ ಸಜೆಷನ್. ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಆದ ನಂತರ ಹಲ್ಲುಜ್ಜಿ ಆದ್ಮೇಲೆ ಫಸ್ಟಿಗೆ ಬಿಸಿನೀರು ತಗೊಳ್ಳಿ. ಸಾಧ್ಯ ಆದ್ರೆ ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇಲ್ಲ ಅವ್ರು ಅದರಲ್ಲಿ ಅರ್ಧ ಲಿಂಬೆ ಹಣ್ಣಿನ ರಸನ್ನ ಹಿಂಡ್ಕೋಬೇಕು. ಸ್ವಲ್ಪ ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪೌಡರ್ ಅದರಲ್ಲಿ ಹಾಕ್ಬೇಕು. ಅದಂದ್ರೆ ನಿಮ್ ವಿಟಮಿನ್ ಕ್ಯಾಲ್ಸಿಯಂ ಅನ್ನ ನಿಮ್ ಬಾಡಿ ಅಬ್ಸರ್ವ್ ಮಾಡ್ಲಿಕ್ಕೆ ಕಾಳು ಮೆಣಸಿನ ಪುಡಿ ಸಹಾಯಕ ಆಗಿರುತ್ತೆ, ಅದು ಪೂರಕ ಆಗಿರುತ್ತೆ. ಅದಾದ್ಮೇಲೆ ನಿಮ್ಮ ದಿನಚರ್ಯದ ಶುಶ್ರೂಷೆಯ ಕೆಲಸಗಳು, ನೀವು ವಾಶ್ರೂಮ್ಗೆ ಹೋಗಿ ಬರೋದು ಅದನ್ನೆಲ್ಲ ಮುಗಿಸ್ಕೊಂಡು ಒಂದು ಮಿತವಾದ ವ್ಯಾಯಾಮ ಯಾರಿಗೆ ಸಾಧ್ಯ ಇದೆಯೋ, ನಾನು ಆಸ್ ಅ ಎರೋಬಿಕ್ಸ್ ಟೀಚರ್ ನನ್ನ ಕ್ಲಾಸಸ್ ತಗೊಳ್ತಾ ಇದ್ದೀನಿ. ಎರೋಬಿಕ್ಸ್ ಅಂದ್ರೆ ನಿಮ್ಗೆ ಒಂದು ಮ್ಯೂಸಿಕ್ ಅನ್ನ ನಾವು ಹಿಂದ್ಗಡೆ ಪ್ಲೇ ಮಾಡಿ ಅದ್ರ ಬೀಟ್ಸ್ ಮೇಲೆ ನಿಮ್ಮ ದೇಹಕ್ಕೆ ವ್ಯಾಯಾಮ ಆಗುವ ಎಲ್ಲಾ ಎಕ್ಸರ್ಸೈಸ್ ಅನ್ನು ಮಾಡಿಸ್ತಾ ಇರ್ತೀವಿ. ಮ್ಯೂಸಿಕ್ ಇಂದ ಮೈಂಡಿಗೆ ವ್ಯಾಯಾಮ. ಕೆಲವರಿಗೆ ಅನ್ಸುತ್ತೆ ಎರೋಬಿಕ್ಸ್ ಅಂದ್ರೆ ಡಾನ್ಸ್. ಎರೋಬಿಕ್ಸ್ ಅಂದ್ರೆ ಡಾನ್ಸ್ ಅಲ್ಲ, ಇದೊಂದು ನಿಯಮಿತವಾದ ಕ್ರಮಬದ್ಧವಾದ ತಾಳದೊಂದಿಗೆ ಮಾಡುವ ವ್ಯಾಯಾಮದ ಕ್ರಮ. ಯೋಗದಲ್ಲಿ ನಾವು ಯಾವುದೇ ಒಂದು ಪ್ರೊಸೀಜರ್ ಮಾಡುವಾಗ ತುಂಬಾ ಸ್ಲೋ ಆಗಿ ಮಾಡ್ತೇವೆ, ಅದು ಸರಳವಾಗಿರುತ್ತೆ. ನಮ್ದು ಹೆಚ್ಚಾಗಿ ಬ್ರೀದಿಂಗ್ ಮೇಲೆ, ನಮ್ಮ ಶ್ವಾಸ ತಗೊಳ್ಳೋದು, ಶ್ವಾಸ ಬಿಡೋದ್ರ ಮೇಲೆ ತುಂಬಾ ನಾವು ಅದ್ರ ಮೇಲೆ ಧ್ಯಾನ ಕೊಟ್ಟೆಲ್ಲ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಬೀಟ್ಸ್ ಯಾವ ರೀತಿ ಹೋಗುತ್ತೋ ಆ ಬೀಟ್ಸ್ ಪ್ರಕಾರ ನಾವು ಹೆಜ್ಜೆನೂ ಹಾಕ್ಬೇಕು, ಹಾಗೇನೆ ನಮ್ಮ ಹಾರ್ಟ್ ರೇಟು ಹೆಚ್ಚಾಗುತ್ತಾ ಹೋಗುತ್ತೆ. ಅದಕ್ಕೆ ನಾವು ಕಾರ್ಡಿಯೋ ವರ್ಕೌಟ್ ಅಂತ ಹೇಳ್ತೀವಿ. ಕಾರ್ಡಿಯೋ ವರ್ಕೌಟ್ ಆದ್ಮೇಲೆ ಪ್ರಾಬ್ಲಮ್ ಆಗೋದಿಲ್ಲ ಮೇಡಮ್ ಹಾರ್ಟ್ ರೇಟ್ ಹೆಚ್ಚಿಗೆ ಆದ್ರೆ? ಇಲ್ಲ ಸಂಜನಾ, ಯಾಕಂದ್ರೆ ಪ್ರತಿ ಮನುಷ್ಯನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾದಾಗ ಹಾರ್ಟ್ ರೇಟ್ ಹೆಚ್ಚಾಗುತ್ತೆ. ಅದರ ಎಫೆಕ್ಟ್ ಆಗೋದಿಲ್ಲ ಅಂತ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗ್ಬೇಕಂತಾನೆ ಬಾಡಿ ವಾರ್ಮ್ ಮಾಡೋದು. ವಾರ್ಮ್ ಅಪ್ ಮಾಡೋದು. ಮನುಷ್ಯ ಯಾವಾಗ ಕೋಲ್ಡ್ ಬಾಡಿ ಅಂತ ಹೇಳ್ತಾರಲ್ಲ, ಯಾರ ಶೀತಲ ಶರೀರದವರಿಗೆ ರೋಗಗಳು ಹೆಚ್ಚಾಗಿ ಬರುತ್ತೆ, ಉಷ್ಣ ಶರೀರದವರಿಗೆ ರೋಗಗಳು ಕಮ್ಮಿ ಯಾವಾಗ್ಲೂ. ಅಂದ್ರೆ ಉಷ್ಣ ಎಲ್ಲಾ ಮನುಷ್ಯರು, ಎಲ್ಲಾ ಜೀವವಿರೋ ಎಲ್ಲಾ ಜೀವಿಗಳು ನಾವೆಲ್ಲ ಉಷ್ಣ ನೇಚರ್ ಇರೋ, ಹೀಟ್ ಇದ್ರೇನೆ ನಾವು ಜೀವಂತವಾಗಿರೋದು ಅಂತ ಹೇಳಿ ನಾವು ಹೇಳ್ತೀವಿ. ನೀವು ಎಷ್ಟೋ ಹೀಟ್ ಅಲ್ಲಿ ನೀವು ಸರ್ವೈವ್ ಮಾಡ್ಬೋದು, ಕೋಲ್ಡ್ ಅಲ್ಲಿ ಸರ್ವೈವ್ ಸಾಧ್ಯ ಇಲ್ಲ. ಸೊ ನಾವು ವ್ಯಾಯಾಮದ ಮೂಲಕ ನಮ್ಮ ಬಾಡಿ ಹೀಟ್ ಅನ್ನ ಹೆಚ್ಚು ಮಾಡಿದಾಗ ನಿಮ್ಮ ಹೃದಯದ ಬಡಿತ ಹೆಚ್ಚಾಗಿ ಆ ಪೂರ ರಕ್ತ ಸಂಚರಣೆ ನಿಮ್ ಇಡೀ ಬಾಡಿಯಲ್ಲಿ ಆಗುತ್ತೆ, ತುಂಬ ದೇಹದ ಎಲ್ಲಾ ಅವಯವಗಳಿಗೂ ಸಂಚಾರ ಆಗುತ್ತೆ. ಅದರಿಂದ ಪ್ರತಿ ನರ ಸಮೇತ ನಿಮ್ದೆಲ್ಲ ಆಕ್ಟಿವ್ ಆಗುತ್ತೆ. ಅದರಿಂದ ಬ್ರೈನ್ ಯಾವಾಗ್ಲೂ ಶಾರ್ಪ್ ಆಗಿರುತ್ತೆ, ಅಂದ್ರೆ ನಮ್ ಬ್ಲಡ್ ಸರ್ಕ್ಯುಲೇಷನ್ ಮಿದುಳಿನವರೆಗೂ ಹೋಗುತ್ತೆ. ಹಾಗಾಗಿ ಮನುಷ್ಯ ಯಾವಾಗ್ಲೂ ಪಾಸಿಟಿವ್ ಆಗಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ವ್ಯಾಯಾಮ ಎಷ್ಟು ಮುಖ್ಯ ಅನ್ನೋದು ತುಂಬಾ ಮುಖ್ಯ. ಇದು ಅಂದ್ರೆ ನಾವು ಸುಮ್ನೆ ಸಣ್ಣ ಕಾಣ್ಬೇಕು ಅಥವಾ ದಪ್ಪ ಕಾಣ್ತಿದ್ದೀವಿ, ಇದು ಅಲ್ಲಿವರೆಗೆ ಸೀಮಿತ. ವ್ಯಾಯಾಮ ಅಂದ್ರೆ ನಿಮ್ದೊಂದು ಒಳ್ಳೆಯ ಜೀವನ ಅಭ್ಯಾಸ ಕ್ರಮಕ್ಕೆ ಒಂದು ಅಡಿಪಾಯ, ಆರೋಗ್ಯಕರ ಜೀವನಕ್ಕಾಗಿ. ಎಸ್, ಅಡಿಪಾಯ. ಪ್ರತಿಯೊಂದಕ್ಕೂ ನಾವ್ ಹೇಳ್ತೀವಿ ಅಂದ್ರೆ ಒಂದು ಒಳ್ಳೆಯ ಮಗು ಒಳ್ಳೆಯ ದೇಶದ ಭವಿಷ್ಯ ಅಂತ ಹೇಳ್ತೀವಿ. ಹಾಗೆ ಒಳ್ಳೆಯ ಸದೃಢ ಮಹಿಳೆ ಒಂದು ಒಳ್ಳೆಯ ಫ್ಯಾಮಿಲಿಗೆ ಅವಳೇ ಬುನಾದಿ. ಅವಳು ಸದೃಢವಾಗಿದ್ರೆ ಇಡೀ ಫ್ಯಾಮಿಲಿ, ಇಡೀ ಕುಟುಂಬ ಹೆಲ್ದಿ ಆಗಿರುತ್ತೆ. ಅಂದ್ರೆ ಅವಳ ಜೀವನ ಪರಿಕ್ರಮನೇ ಅವಳ ಮಕ್ಕಳಿಗೂ ಫಾಲೋ ಮಾಡ್ಲಿಕ್ಕೆ ಹೇಳ್ತಾಳೆ, ಮನೆಯವ್ರಿಗೂ ಸಹ ಅದನ್ನೇ ಮಾಡ್ತಾಳೆ. ಸೊ ಹಾಗಾಗಿ ಈ ಜೀವನ ಕ್ರಮ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಮತ್ತೆ ಒಂದು ಒಳ್ಳೆಯ ಆಹಾರ ಕ್ರಮ, ನಿಯಮಿತವಾದ ಆಹಾರ ಅಂಡ್ ಟೈಮ್ ಮೇಲೆ ಮಾಡ್ಕೋಬೇಕು. ಅದನ್ನೆಲ್ಲ ಯಾವ್ದೋ ಟೈಮಿಗೆ ತಿಂದೆ ಯಾವ್ದೋ ಟೈಮಿಂಗ್ ಮಲಗಿದೆ ಆಗೋದಿಲ್ಲ. ನಮ್ದು ಬಾಡಿ ಅಂದ್ರೆ ಇದೊಂದು ಮಷಿನ್ ಸಿಸ್ಟಮ್. ಒಂದು ಟೈಮ್ ಈಗ ಸಾಮಾನ್ಯವಾಗಿ ನಿಮ್ 2 ವೀಲರ್ ಅಲ್ಲಿ ಪೆಟ್ರೋಲ್ ಖಾಲಿ ಆದಾಗ ಪೆಟ್ರೋಲ್ ಹಾಕಿದಾಗ ಮಾತ್ರ ಗಾಡಿ ಓಡುತ್ತೆ. ಹಾಗೇನೆ ನಮ್ದು ಒಂದು
ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಕೆಲಸ ಆಗ್ಬೇಕಂದ್ರೆ ನಿಮ್ಗೆ ಪೆಟ್ರೋಲ್ ಬೇಕು, ಅದು ಅಂದ್ರೆ ಆಹಾರ. ನೀವು ಅದನ್ನ ಒಳ್ಳೆಯ ಪೋಷಕಾಂಶವುಳ್ಳ ಆಹಾರ ಕೊಟ್ರೆ ಅದು ಒಳ್ಳೆ ಕೆಲಸ ಮಾಡುತ್ತೆ. ನಿಜ ನಿಜ. ನಾವು ಅದನ್ನ ನಿಮಿಷ junk food- ಸಮಯದಲ್ಲಿ ಹೌದು, ಜಂಕ್ ಫುಡ್ ಅಂತ ಏನ್ ತಗೊಳ್ತೀವಿ ಅದು ಒಂಥರ ಕಾರ್ಬನ್ ಡೈಆಕ್ಸೈಡ್ ಇದೆ, ಹೌದು ಹೌದು ಅದು ಡೈಜೆಸ್ಟ್ ಆಗೋದಿಲ್ಲ, ನಿಮ್ಗೆ ರೋಗ ರುಜಿನಗಳನ್ನೆಲ್ಲ ತಂದು ತಂದು ಕೊಡುತ್ತೆ. ನಿಜ ನಿಜ. ಸೊ ನನ್ನ ಪ್ರಕಾರ ಪ್ರತಿ ಮಹಿಳೆಯನ್ನು ಮೊದಲು ಸದೃಢವಾಗ್ಬೇಕು. ಸದೃಢವಾದ ಮಹಿಳೆಯ ಮನಸ್ಸು ಸದೃಢ ಹಾಗೂ ಅವಳ ಮನಸ್ಥಿತಿನೂ ಸದೃಢವಾಗಿರುತ್ತೆ. ಧನ್ಯವಾದ ಮೇಡಮ್, ಧನ್ಯವಾದ. Yes. ಬಹಳ ಒಳ್ಳೆ ವಿಚಾರ ತಿಳಿಸಿಕೊಟ್ರಿ ಮೇಡಮ್, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಮೇಡಮ್. ಇವರು ಶಿಕ್ಷಕಿ, ವಿಜ್ಞಾನ ಶಿಕ್ಷಕಿಯವರು. ಮೇಡಮ್, ಈಗ ಡಾಕ್ಟರ್ ಮೇಡಮ್ ಒಳ್ಳೆ ಮಾಹಿತಿ ಕೊಟ್ಟರು, ಆಮೇಲೆ ಫಿಟ್ನೆಸ್ ಟ್ರೈನರ್ ಅವರು ಒಳ್ಳೆ ಮಾಹಿತಿ ಕೊಟ್ಟರು. ಮೇಡಮ್, ಅದೇ ರೀತಿಯಾಗಿ ಶಿಕ್ಷಣದ ಮಹತ್ವ ಏನು ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಈ ಆಧುನಿಕ ಜಗತ್ತಲ್ಲಿ ಎಷ್ಟು ಮುಖ್ಯ ಮೇಡಮ್? ಆಮೇಲೆ ಶಿಕ್ಷಿತರು ಇದ್ರೇ ಜೀವನ ನಡೆಸ್ಬೋದಾ, ಅಶಿಕ್ಷಿತ ಇದ್ರೆ ಏನಾಗುತ್ತೆ? ಮೊದಲಿನ ಮಹಿಳೆಯರು ಶಾಲೆ ಕಾಲೇಜಿಗೆ ಹೋಗ್ತಿದ್ದಿಲ್ಲ, ಆದರೂ ಮನೆಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ಆದರೆ ಈಗಿನ ಕಾಲಮಾನದಲ್ಲಿ ಹೆಣ್ಮಕ್ಳು ಹೊರಗೆ ಕೆಲ್ಸಕ್ಕೂ ಹೋಗ್ತಾರೆ, ಮನೇನೂ ನಡೆಸ್ಕೊಂಡು ಹೋಗ್ತಾರೆ. ಶಿಕ್ಷಣದಿಂದ ಅವರು ಬಹಳ ಆಧುನಿಕವಾಗಿ ಮುಂದುವರಿಯುತ್ತಿದ್ದಾರೋ ಅಥವಾ ಹಿಂದಿಂದೆಲ್ಲ ನಮ್ಮ ಏನು ಪುರಾತನ ಕಾಲದ ಏನು ವಿಶೇಷತೆಗಳು ಅದನ್ನು ಮರೆಯುತ್ತಿದ್ದಾರೋ? ಅಲ್ಲ, ಶಿಕ್ಷಣದಿಂದ ಅವ್ರು ಬರೇ ಹೊರಗಿನ ಜಗತ್ತಕ್ಕೆ ಸೀಮಿತ ಆಗಿದ್ದಾರೋ ಏನು ಮನೆ ಕೆಲಸನೂ ನೋಡ್ಕೋತಿದ್ದಾರೆ ಮೇಡಮ್? ಆಮೇಲೆ ಶಿಕ್ಷಣ ಎಷ್ಟು ಮುಖ್ಯ? ಶಿಕ್ಷಣದಿಂದ ಅವರು ಬರೀ ಆಧುನಿಕ ಅನ್ಕೊಂತ ಹೋದ್ರೆ ನಡೆಯೋದಿಲ್ಲ ಅಲ್ಲ ಮೇಡಮ್. ಒಂದು ಹೆಣ್ಮಕ್ಳಿಂದ ಮನೆ ಕೆಲಸ, ಮನೆ ಜೀವನ, ಒಂದು ಮನೆತನ ನಡೆಯುತ್ತೆ. ಅದಕ್ಕೆ ಶಿಕ್ಷಣ ಒಳ್ಳೆ ರೀತಿಯಲ್ಲೇ ಇದ್ರೆ ಹೇಗಿರಬೇಕು, ಏನು ಮಾಡಬೇಕು ಅದನ್ನ ಮೇಡಮ್ ತಿಳಿಸ್ಕೊಡಿ ಮೇಡಮ್. ಓಕೆ ಸಂಜನಾ ಅವರೇ, ಶಿಕ್ಷಣ ಅನ್ನೋದು ಒಂದು ಬಹಳ ಮಹತ್ವವಾದ ಪಾತ್ರವನ್ನು ವಹಿಸುತ್ತೆ ಮಹಿಳೆಯರ ಜೀವನದಲ್ಲಿ. ಶಿಕ್ಷಣ ಒಂದು ಮೂಲ ಶಕ್ತಿ ಮತ್ತು ಆಧಾರ ಆಗಿದೆ ಈಗಿನ ಕಾಲದಲ್ಲಿ. ಯಾಕಂದರೆ ಏನೋ ಸಿಚುವೇಶನ್ಸ್ ಬರ್ಬೋದು, ಒಂದು ಹೆಣ್ಣು ಮಗುವಿಗೆ ವಿದ್ಯೆ ಇದ್ದರೆ ಅದರಿಂದ ಅವಳು ಜೀವನದಲ್ಲಿ ಯಾವಾಗಾದರೂ ಅದನ್ನು ಉಪಯೋಗಿಸ್ಕೋಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸದೃಢ ಸಬಲೆ ಆಗ್ಬಹುದು, ಮಹಿಳೆ ಸಬಲೆ ಆಗಬಹುದು. ಮತ್ತು ಇವಾಗ ನಮ್ಮ ದೇಶದಲ್ಲಿ ಸುಮಾರು ಮಹಿಳೆಯರಿದ್ದಾರೆ, ದೊಡ್ಡ ಸಾಧನೆ ಮಾಡಿದ್ದಾರೆ. ಅದು ಸುಧಾಮೂರ್ತಿ ಮೇಡಮ್ ಆಗಿರಬಹುದು, ಕಲ್ಪನಾ ಚಾವ್ಲಾ ಆಗಿರಬಹುದು, ಮತ್ತೆ ಇಂದಿರಾ ಗಾಂಧಿನೂ ಅದಾರ, ಇಂದಿರಾ ಗಾಂಧಿ ಆಗಿರಬಹುದು, ಆಮೇಲೆ ನಮ್ಮ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಇದ್ದಾರೆ, ಆಮೇಲೆ ಸಾವಿತ್ರಿಬಾಯಿ ಫುಲೆ ಮೊದಲ ಮಹಿಳಾ ಶಿಕ್ಷಕಿ. ಹೌದು. ಮತ್ತೆ ಹೀಗೆ ಬೆಳೀತಾ ಹೋದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ. ಸೊ ಇವರು ಎಲ್ಲರ ಜೀವನವನ್ನ ನಾವು ನೋಡಿದಾಗ ಮೊದಲು ಇವರು ಆದ್ಯತೆ ಮತ್ತು ಆಸಕ್ತಿ ವಹಿಸಿದ್ದು ಶಿಕ್ಷಣಕ್ಕೆ. ಸೊ ಅದು ಒಂದು ಬಿಗ್ಗೆಸ್ಟ್ ಫೌಂಡೇಶನ್ ಅವರ ಜೀವನದಲ್ಲಿ, ಅವರು ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನಾವು ಒಂದು ಸಾಲನ್ನ ಕೇಳಿದ್ದೀವಿ, ಹೆಣ್ಣೊಬ್ಬಳು ಕಲಿತರೆ ಶಾಲೆ ತೆರೆದಂತೆ ಅಂತ. ಹೆಣ್ಣೊಬ್ಬಳು ಕಲಿತರೆ ಶಾಲೆ ತೆರೆದಂತೆ ಅಂತ ಈ ವಾಕ್ಯ ಬಹಳ ಸುಂದರವಾಗಿದೆ. ಯಾಕಂದರೆ ಹೆಣ್ಣು ಮಗಳಿಗೆ ನೀವು ಕಲಿಸ್ಬಿಟ್ರೆ ಅವಳಿಗೆ ಆ ಸಾಮರ್ಥ್ಯ ಇದೆ, ಅದನ್ನು ಎಲ್ಲರಿಗೂ ಕಲಿಸುವಷ್ಟು ಸಾಮರ್ಥ್ಯ ಅವಳಲ್ಲಿದೆ ಅಂತ ಹೇಳ್ತಾರೆ. ಮತ್ತು ನಾವು ಹೆಣ್ಣು ಮಕ್ಕಳನ್ನು ನೋಡಿದಾಗ, ಮಹಿಳೆಯರನ್ನು ನೋಡಿದಾಗ ಅವ್ರ ಕಡೆ ಏನೋ ಇರಲಿ, ಅವ್ರದ್ದು ಒಂದು ಒಳ್ಳೆಯ ಗುಣ ಏನು, ಎಲ್ಲರಿಗೆ ಹಂಚಿಕೊಳ್ತಾರೆ. ಅವರು ಹಂಚ್ಕೊಂಡು ತಿನ್ನುವಷ್ಟು ಇದ್ರು ಹಂಚ್ಕೊಂಡು ತಿಂತಾರೆ, ಏನು ವಿಚಾರ ಇದ್ರು ಹಂಚ್ಕೊಳ್ತಾರೆ ಅವರು. ನಿಜ ನಿಜ. ಸೊ ಅವಳಿಗೆ ಮೃದು ಮನಸ್ಸು, ಹೆಣ್ಣು ಮಕ್ಕಳದು ಮೃದು ಮತ್ತು ಒಳ್ಳೆಯ ಮನಸ್ಸು. ಸೊ ಅದು ಅವಳಲ್ಲಿ ಆ ಒಂದು ವ್ಯಕ್ತಿತ್ವ ಅವಳಲ್ಲಿ ಇದೆ. ಸೊ ಹಾಗಾಗಿ ಅವಳಿಗೆ ವಿದ್ಯೆ ಕಲಿಸಿದ್ರೆ ಅದು ಇವತ್ತು 10 ವಿದ್ಯಾರ್ಥಿಗಳಿಗಿರ್ಬೋದು, ಮುಂದೆ 1000 ವಿದ್ಯಾರ್ಥಿಗಳಿಗಿರ್ಬೋದು, ಅವಳು ಅದನ್ನ ಎಲ್ಲರಿಗೂ ಹಂಚ್ತಾಳೆ ಅಂತ ಇದರ ಅರ್ಥ. ಮತ್ತು ಯಾವಾಗಲೂ ಶಾಲೆನೇ ಕಟ್ಟಬೇಕಂತೇನಿಲ್ಲ. ಒಂದು ಹೆಣ್ಣು ಮಗಳು ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಬೋದು, ಅವಳು ಒಂದು ದೊಡ್ಡ ಡೈರೆಕ್ಟರ್ ಆಗಿ ಬೆಳಿಬೋದು. ಹಾಗೆ ವಿವಿಧ ಕ್ಷೇತ್ರದಲ್ಲಿ ಅವರು ಎದರಲ್ಲಿ ಆಸಕ್ತಿ ಇದ್ದಾರೆ ಅವರು ಅದರಲ್ಲಿ ಬೆಳೀತಾರೆ. ಬಟ್ ಅದಕ್ಕೆ ಒಂದು ಬೇಸಿಕ್ ಲರ್ನಿಂಗ್ ಅನ್ನೋದೇನಿದೆ ಅದು ಬಹಳ ಮುಖ್ಯವಾಗುತ್ತೆ. ಶಿಕ್ಷಣ ಬಹಳ ಮುಖ್ಯ ಮತ್ತೆ ಬೆಳವಣಿಗೆ, ಹೆಣ್ಮಕ್ಕಳ ಬೆಳವಣಿಗೆಗೆ. ಹೌದು, ಖಂಡಿತ. ಮತ್ತು ಇವಾಗ ನಾನು ಶಾಲೆಯಲ್ಲಿ ಯಾವಾಗಲೂ ಮಕ್ಕಳಿಗೆ ಚಟುವಟಿಕೆಗಳನ್ನು ಕೊಡ್ತಾ ಇರ್ತೀನಿ. ಸೊ ಅದೇ ರೀತಿ ನನಗೆ
ಒಂದು ಸೀಸ್ಮೋಗ್ರಾಫ್ ಅನ್ನೋ ಒಂದು ಡಿವೈಸ್ ಇದೆ. ಓಕೆ ಅದು ಅರ್ಥ್ಕ್ವಿಕ್ ಡಿಸ್ಟ್ರಕ್ಷನ್ನ ಮೆಜರ್ ಮಾಡ್ತೈತೆ. ಓಕೆ ಸೊ ಹಾಗಾಗಿ ನನಗೆ ಇಬ್ಬರು ಬಾಲಕಿಯರು, ನನ್ನ ಸ್ಟೂಡೆಂಟ್ಸ್ ಬಂದು, ಟೀಚರ್ ನಾವು ಈ ಒಂದು ಡಿವೈಸ್ನ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಆ ಚಿತ್ರ ನೋಡಿ ಅವರ ಕೈಯಲ್ಲಿಂದ ಅವರೇ ಒಂದು ಮಾಡೆಲ್ನ ರೆಡಿ ಮಾಡಿದ್ದಾರೆ. ಸೊ ನಾನು ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನೋಡಿದಾಗ ಎಷ್ಟು ಸುಂದರವಾಗಿದೆ ಅಲ್ಲ. ಹೌದು, ನಿಜ ಮೇಡಮ್, ನಿಜ. ಸೊ ಈ ಡಿವೈಸ್ನ ನಮ್ಮ ಸ್ಟೂಡೆಂಟ್ಸು ಅವರು ನೋಡಿ, ಬ್ಯಾಂಗಲ್ ಸ್ಟ್ಯಾಂಡ್ ಇದು. ಹೌದು, ಬ್ಯಾಂಗಲ್ ಸ್ಟ್ಯಾಂಡ್. ಅದೇ ಅನ್ಬೇಕಂದೆ ನಾನು, ಇದರಿಂದ ಏನು ಅರ್ತ್ ಕ್ವಿಕ್ ಮೆಜರ್ ಮಾಡಲಾಗುತ್ತೆ ಅಂತ. ಹೌದು. ಸೊ ಆ ಡಿವೈಸು ಇದೇ ಥರ ಇರುತ್ತೆ. ಅದಕ್ಕೆ ಒಂದು ಬಾಬ್ ಇರುತ್ತೆ, ಪೆನ್ ಇರುತ್ತೆ. ಅರ್ತ್ ಯಾವಾಗ ಡಿಸ್ಟ್ರಕ್ಷನ್ ಆಗ, ಅರ್ತ್ ಕ್ವಿಕ್ ಆದಾಗ, ಶೇಕ್ ಆದಾಗ, ಈಗ ನಾವು ಇದನ್ನ ಒಂದು ಟೇಬಲ್ ಮೇಲೆ ಇಟ್ಟು ತಟ್ಟಿದ್ರೆ ಇದು ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾವಾಗ ಇದು ಮೂವ್ ಆಗುತ್ತೆ ಅವಾಗ ಇಲ್ಲಿ ಪೆನ್ನಿಂದ ಏನಾಗುತ್ತೆ, ವೇವ್ಸ್ ಮಾರ್ಕ್ ಆಗ್ತದೆ. ಸೊ ಈ ಕಲ್ಪನೆಯನ್ನ ಮಕ್ಕಳು ಈ ಮಾಡೆಲ್ ಮೂಲಕ ಅದನ್ನ ಮಾಡಿದ್ದಾರೆ. ಗುಡ್, ವೆರಿ ಗುಡ್. ಅದು ಬಾಲಕಿಯರು ಮಾಡಿದ್ದು ನನಗೆ ಒಂದು ಹೆಮ್ಮೆ ಮತ್ತು ಒಂದು ದೊಡ್ಡ ಖುಷಿ. ಹೌದು, ಹೆಣ್ಮಕ್ಳು ಅಂದ್ಕೊಳ್ಳೆ ನಮ್ಮ ಬಾಲಕಿಯರು ಸಾಧನೆ ಮಾಡ್ತಿದಾರ ಅಂದ್ರೆ ಟೀಚರ್ ಆಗಿ, ಶಿಕ್ಷಕಿ ಆಗಿ ಯಾರು ಮಾಡಿದ್ರು ಖುಷಿನೇ. ಆದ್ರೂ ಹೆಣ್ಮಕ್ಳು ಮಾಡ್ತಿದಾರ ಅಂದ್ಕೊಳ್ಳೆ ಅದೊಂದು ಬೇರೆ ಖುಷಿನೇ ಮೇಡಮ್, ಬೇರೆ ಖುಷಿನೇ. ಅಂದ್ರೆ ಇದರ ಮುಖಾಂತರ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಂದ್ರೆ, ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಅವಳ ಇರುವಂತ ವಸ್ತುವಲ್ಲಿನೇ ಅವಳು ಆ ಒಂದು ಯಾವುದೇ ಕಾನ್ಸೆಪ್ಟ್ ಇರಲಿ, ಲರ್ನಿಂಗ್ ಆಗಲಿ, ಕ್ರಿಯೇಟಿವ್ ಆಗಿ ಅದನ್ನ ಕಲೀಲಿಕ್ಕೆ ಮತ್ತು ಕಲಿಸ್ಲಿಕ್ಕೆ ಎರಡಕ್ಕೂ ಅವಳಲ್ಲಿ ಆ ಸಾಮರ್ಥ್ಯ ಇದೆ. ಸೊ ಹಾಗಾಗಿ ಹೆಣ್ಣೊಂದು ಕಲಿತರೆ ಶಾಲೆಯು ತೆರೆದಂತೆ ಅನ್ನೋಕೆ ಇದು ಒಂದು ಸೂಕ್ತವಾದ ಎಕ್ಸಾಂಪಲ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್, ಬಹಳ ಒಳ್ಳೆ ವಿಚಾರ ಹೇಳ್ಕೊಟ್ರಿ. ಸೊ ಇವಾಗ ನಾವು ನಮ್ಮ ಹತ್ರ ಹಣ ಇದ್ರೆ ಒಂದು ಸ್ವಲ್ಪ ದಿನಕ್ಕೆ ಅದು ಖರ್ಚಾಗ್ಬಿಡುತ್ತೆ, ಮತ್ತು ಒಂದು ಬಂಗಾರ ಇದ್ರೆ ಅದು ಹಾಕೊಳ್ತಾ ಹೋದಂಗೆ ಅದು ಸವಿಯುತ್ತೆ. ಹೌದು ಹೌದು. ಆದ್ರೆ ವಿದ್ಯೆ ಅನ್ನೋದು ಒಂದು ಫಿಕ್ಸ್ಡ್ ಡೆಪಾಸಿಟ್. ನಿಜ ನಿಜ. ಸೊ ಅದರದ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಸೊ ಅದು ಒಂದು ಹೆಣ್ಣು ಮಗುವಿಗೆ ಸಿಕ್ಕಾಗ ಅವಳು ಅದನ್ನ ಉಪಯೋಗಿಸಿಕೊಂಡು ಹಂಚಬಹುದು, ಮತ್ತು ಅವಳ ಜೀವನದಲ್ಲಿ ಅದು ಒಂದು ಇಂಡಿಪೆಂಡೆಂಟ್ ಆಗಿರ್ಲಿಕ್ಕಿರ್ಬೋದು, ಅಥವಾ ಅವ್ರ ಫ್ಯಾಮ್ಲಿಗೆ ಒಂದು ಮಾರಲ್ ಸಪೋರ್ಟ್ ಆಗ್ಬೋದು, ಅಥವಾ ಅವಳ ಒಂದು ಟ್ಯಾಲೆಂಟ್ ತೋರಿಸೋಕೆ ಒಂದು ಪ್ಲ್ಯಾಟ್ಫಾರ್ಮನ್ನು ಅವಳು ಸೃಷ್ಟಿಸಿಕೊಳ್ಳಬಹುದು ಅಂತ ಹೇಳ್ತಾ ಒಂದು 4 ಸಾಲನ್ನ ಹೇಳ್ತೇನೆ. ಹೇಳಿ ಮೇಡಮ್. ಹೆಣ್ಣೊಬ್ಬಳು ಕಲಿತರೆ ಶಾಲೆಯು ತೆರೆದಂತೆ, ಹೆಣ್ಣೊಬ್ಬಳು ಕಲಿತರೆ ಸಮಾಜ ಬೆಳೆದಂತೆ, ಹೆಣ್ಣೊಬ್ಬಳು ಕಲಿತರೆ ಸಂಸ್ಕೃತಿಯ ಬೀಡಂತೆ, ಹೆಣ್ಣೊಬ್ಬಳು ಕಲಿತರೆ ಅವಳ ಜೀವನ ಸಮೃದ್ಧಿಯಂತೆ, ಅವಳ ಜೀವನ ಸಮೃದ್ಧಿಯಂತೆ. ನೈಸ್ ಮೇಡಮ್, ಧನ್ಯವಾದ ಮೇಡಮ್, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ ಮೇಡಮ್, ಧನ್ಯವಾದ. ನಮಸ್ಕಾರ ಮಧು ಮೇಡಮ್. ನಮಸ್ಕಾರ ಮಧು ಮೇಡಮ್ ಗೃಹಿಣಿ ಅಂದರೆ ಹೋಮ್ ಮೇಕರ್. ಮೇಡಮ್, ಜನರ ಕಲ್ಪನೆ, ಮನೆಯಲ್ಲಿ ಕೆಲಸ ಮಾಡುವ ಗೃಹಿಣಿ ಅವರಿಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ, ಮನೆ ಕೆಲಸಕ್ಕೆ ಸೀಮಿತ, ಅವರಿಗೆ ಯಾವುದೇ ಥರದ ಜ್ಞಾನವೇ ಇಲ್ಲ ಅನ್ನೋದು ಜನರ ಕಲ್ಪನೆ. ನನ್ನ ಕಲ್ಪನೆ ಅಲ್ಲ, ಜನರ ಕಲ್ಪನೆ. ಆಮೇಲೆ ನೀವು ನೋಡಿದ್ರಿ, ಮಹಿಳೆಯರೇ ಒಂದು ಸಬಲೆ ಸದೃಢ ಅನ್ನೋಕ್ಕೆ ಈಗ ನೋಡಿದ್ರಿ, ಡಾಕ್ಟರ್ ಮೇಡಮ್ ಇದ್ರು, ಫಿಟ್ನೆಸ್ ಮೇಡಮ್ ಇದ್ರು, ಆಮೇಲೆ ಶಿಕ್ಷಕರು, ಹೀಗೆ ಎಲ್ಲ ಕ್ಷೇತ್ರದಲ್ಲಿಯೂ ಹೆಣ್ಮಕ್ಳಿದ್ದಾರೆ. ಆ ಗೃಹಿಣಿ ಬಗ್ಗೆ ಒಂದು ತಲ್ಪ ಕಲ್ಪನೆ ಇದೆ ಜನರಲ್ಲಿ. ಅದ್ರ ಬಗ್ಗೆ ನೀವೇನು ಹೇಳಲು ಇಷ್ಟಪಡ್ತೀರಾ ಮೇಡಮ್? ನೋಡಿ, ಒಂದು ಗೃಹಿಣಿ ಅಂದ ಮೇಲೆ ಅವಳ ದಿನಚರಿ ಸ್ಟಾರ್ಟ್ ಆಗೋದೇ ಒಂದು ಅವಳ ಮನೆಯಿಂದ. ಇವಾಗ ಡಾಕ್ಟರ್ ಮೇಡಮ್ ಇದ್ದಾರೆ, ಫಿಟ್ನೆಸ್ ಮೇಡಮ್ ಇದ್ದಾರೆ, ಈವನ್ ಶಿಕ್ಷಕಿಯವರು ಇದ್ದಾರೆ. ಅವರ ಒಂದು ದಿನಚರಿ ಸ್ಟಾರ್ಟ್ ಆಗೋದೇ ಮನೆಯಿಂದ. ಹೌದು, ನಿಜ. ಒಂದು ಮನೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಅವ್ರು ಯಾವುದೇ ಫೀಲ್ಡಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇದ್ರೂ ಸಹ ಮನೆಯಿಂದ ಅವರು ಸ್ಟಾರ್ಟ್ ಆಗೋದು. ಮನೆ ಜವಾಬ್ದಾರಿ ಎಲ್ಲ ಅವರೇ ನೋಡ್ಕೋಬೇಕು. ಹೆಣ್ಮಕ್ಳ ಮೇಲೇನೆ ಇರುತ್ತೆ ಜವಾಬ್ದಾರಿ. ಅದಕ್ಕೆ ಏನ್ ತಿಳ್ಕೊತಾರೆ, ಹೊರಗೆ ಜ್ಞಾನವೇ ಇಲ್ಲ ಅಂತ ತಿಳ್ಕೊತಾರೆ. ಇಲ್ಲ, ಅದು ತಪ್ಪು ಕಲ್ಪನೆ ಅನ್ಸ್. ಇವಾಗ ನೋಡಿ, ನಂದು ಬಿಕಾಮ್ ಆಗಿದೆ. ಬಿಕಾಮ್ ಆದ ತಕ್ಷಣ ಮದುವೆ ಆಯಿತು.
ಮದುವೆ ಆದಮೇಲೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡಬೇಕು, ನನ್ನ ಗಂಡನಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕು ಅಂತ. ಹೀಗಾಗಿ ನಾನು ಮನೆಗೋಸ್ಕರನೇ ಒಂದು ನನ್ನ ಸಮಯವನ್ನು ನಾನು ಸೀಮಿತ ಮಾಡಿಕೊಂಡೆ. ಇವಾಗ ಅದೇ ನೋಡಿ, ನಾನು ಕಲ್ತಿದ್ದಕ್ಕೆ ನನ್ನ ಮಕ್ಕಳಿಗೂ ಒಂದು ಒಳ್ಳೆ ಶಿಕ್ಷಣ ನಾನು ಕೊಟ್ಟಿದ್ದಾರೆ. ಇವಾಗ ನನ್ನ ಮಗಳು ಮುಗಿಸಿ ಒಂದು ಬಿ ಇಂಜಿನಿಯರಿಂಗ್ ಆಯ್ತು, ಒಳ್ಳೆ ಜಾಬ್ ಅಲ್ಲಿ ಹೋಗಿದ್ದಾಳೆ. ಇವಾಗ ಮಗ IIT ಗೆ ಹೋಗಿದ್ದಾನೆ, ಫಸ್ಟ್ ಇಯರ್ ಜಾಯಿನ್ ಆಗಿದ್ದಾನೆ. ಒಳ್ಳೆ ಶಿಕ್ಷಣ ಕೊಟ್ಟಿದ್ದೀರಾ ಮೇಡಮ್, ಒಳ್ಳೆ ಶಿಕ್ಷಣ. ಅದೇ ಅದು ಇವಾಗ ನಾವು ಕಲ್ತ್ರೇನೆ ಅವ್ರ ಮಕ್ಳಿಗೊಂದು ಒಳ್ಳೆ ದಾರಿ ನಾವು ಕೊಡ್ಬಹುದು. ಅಂದ್ರೆ ಗೃಹಿಣಿ ಅಂದ್ರೆ ಮನೆ ಕೆಲ್ಸಕ್ಕಷ್ಟೇ ಅಲ್ಲ, ಅವ್ರೆಲ್ಲ ಆಲ್ ರೌಂಡರ್ ಅಂತೀರಾ ನೀವು. ಇವಾಗ ಅದೇ ನೋಡಿ, ಇವಾಗ ನಾವು ಕಲ್ತಿದ್ರೆ ಇವಾಗ ಹೊರ ಜಗತ್ತಲ್ಲಿ ಏನ್ ನಡೀತಾ ಇದೆ ಏನು ಅನ್ನೋದು ಅದು ಒಂದು ನಾಲೆಜ್ ಇರುತ್ತೆ. ಅದು ಹೊರಗಡೆ ಹೋಗಿನೇ ನಾವು ತೋರಿಸ್ಬೇಕು ಅನ್ನೋದಿಲ್ಲ, ಮನೇಲಿ ಇದ್ದೂ ಸಹ ನಾವು ನಮ್ಮ ಮಕ್ಕಳಿಗೆ ಅದು ನಾವು ಕಲಿಸ್ಬಹುದು. ಹೌದು. ಅದು ನಾವು ಜವಾಬ್ದಾರಿ ತಗೊಳೋದ್ರಿಂದ ಇವನ್ ನಮ್ಮ ಗಂಡಂದ್ರಿಗೂ ಸಹ ಒಂದು ಮನೆ ಕಡೆ ಜವಾಬ್ದಾರಿ ಕಡಿಮೆ ಇರುತ್ತೆ. ಅವ್ರು ಅಲಕ್ಷ್ಯ ಆಗಿರ್ತಾರೆ, ನನ್ನ ಹೆಂಡತಿ ನೋಡ್ತಾ ಇದ್ದಾಳಲ್ಲ, ಒಂದು ಧೈರ್ಯದಿಂದ ಇರ್ತಾರೆ. ಅದೇ ಇವಾಗ ನೋಡಿ, ನನ್ನ ಫ್ಯಾಮಿಲಿಲಿ ನನ್ನ ಹಸ್ಬೆಂಡ್ ಅವ್ರ ಬಿಸ್ನೆಸ್ ಮ್ಯಾನ್. ಅವಾಗ ಅವ್ರ ಬಿಸ್ನೆಸ್ ಅಂದ್ಮೇಲೆ ಬಿಸ್ನೆಸ್ ಅಲ್ಲಿ ತುಂಬಾ ಟೆನ್ಷನ್ ಇರುತ್ತೆ. ಅದ್ರಲ್ಲಿಯೂ ನಾವು ಮನೆದು ಟೆನ್ಷನ್ ಅವ್ರ ಮೇಲೆ ಹಾಕ್ಬಿಟ್ರೆ ಒಂದು ಹ್ಯಾಪಿ ಫ್ಯಾಮಿಲಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಮಹಿಳೆಯಿಂದಾನೇ ಮನೆಗೆ ಒಂದು ದೀಪ ಅವಳು. ಅದೇ ಇವಾಗ ನಾನು ಮನೆಯಿಂದ ಇವಾಗ ಅತ್ತೆ ಆಗ್ಲಿ ಮಕ್ಕಳಾಗ್ಲಿ ಎಲ್ಲ ಒಂದು ಜವಾಬ್ದಾರಿಯನ್ನು ನಾವು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದ್ರೆ, ಇವಾಗ ಗಂಡಂದ್ರು ಮನೆಗೆ ಬಂದಾಗ ಅವ್ರದ್ದು ಏನು ಬಿಸ್ನೆಸ್ ಟೆನ್ಷನ್ ಇರುತ್ತೆ ಅದು ಅಲ್ಲಿಗೆ ಇಟ್ಟು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಮಕ್ಕಳೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾ ನಗ್ತಾ ಕುತ್ಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಹೌದು, ನಿಜ. ಅದೇ ಅಂತೀರಾ, ಅಂದ್ರೆ ಶಿ ಈಸ್ ಆಲ್ಸೋ ಆಲ್ ರೌಂಡರ್ ಅಂಡ್ ಶಿ ಈಸ್ ಕೇಪಬಲ್. ಜ್ಞಾನವಿಲ್ಲಂತೆಲ್ಲ ಎಲ್ಲ ಜ್ಞಾನವಿರುತ್ತೆ ಗೃಹಿಣಿಗೆ. ಏನು ಇವರೆಲ್ಲ ದುಡ್ಡು ದುಡಿತಾರೆ ಅಂತಲ್ಲ, ಅವೀಗ ಅವರು ಮನೆಯಲ್ಲಿ ಮಾಡಿನೂ ಅವರು ಹೊರಗೆ ಮಾಡ್ಬೇಕಾಗುತ್ತೆ. ಕೆಲವೊಂದ್ಸತಿ ಅವ್ರ ಮಕ್ಳಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ, ಅವ್ರು ಕೊಡ್ಲಿಕ್ಕೂ ಸಹ ಅವ್ರು ಪ್ರಯತ್ನ ಪಡ್ತಾರೆ. ಇವಾಗ ನಾವು ಸ್ಪೆಷಲ್ ಬೇಡಪ್ಪ, ಇವಾಗ ನಮ್ಗೆ ನೀಡಿಲ್ಲ, ನಾವು ಇದು ಮಾಡೋಣ, ನಮ್ ಕಲ್ತಿದ್ ನನ್ಗೆ ಇಷ್ಟಕ್ಕೆ ಸಾಕು, ನನ್ಗೆ ಮುಂದೆ ನಾನು ಇದು ಅನ್ಪೇಡ್ ಕೆಲಸ ನಿಮ್ದು, ಅನ್ಪೇಡ್ ಕೆಲಸ, ನಮ್ಮ ಕೆಲ್ಸಕ್ಕೆ ನಮ್ಗೆ ದುಡಿಮೆ ಬೇಕು ಅಂತಿಲ್ಲ. ಇವಾಗ ದುಡಿಮೆ ಬೇಕನ್ನೋರು ಸಹ ಇವಾಗ ನೋಡಿ, ಮನೆಗೆ ಒಂದು ಸ್ತಂಭವಾಗಿ ಆಟೋ ಡ್ರೈವರ್ ಇದಾರೆ, ಟ್ರಕ್ ಹೊಡಿತಾರೆ, ಏನೆಲ್ಲ ಎಲ್ಲದಕ್ಕೂ ಅವರು ಒಂದು ಬೆನ್ನೆಲುಬಾಗಿ ನಿಲ್ಲಲಿಕ್ಕೆ. ಇದ್ರೊಳಗಿಲ್ಲ ಇವಾಗ ನೋಡಿ, ಒಂದು ಅಮ್ಮ ಅಪ್ಪಂಗೆ ಅವ್ರ ಗಂಡು ಮಕ್ಳು ಇಲ್ಲ ಅಂತೆ ಅವ್ರು ಕೊರಗ್ಬೇಕಂತಿಲ್ಲ. ಹೆಣ್ಣು ಅವಳು ಕಲ್ತಿಲ್ಲ ಅಂದ್ರೂ ಸಹ ಒಂದು ಆಟೋ ದುಡ್ದಾದ್ರು ಒಂದು, ಇವಾಗ ನೋಡಿ ಟ್ರಕ್ ಹೊಡಿತಾರೆ, ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಸಹ ಹಾಕ್ತಾರೆ. ಅಮ್ಮ ಅಪ್ಪನ್ಗೆ ಅವ್ರು ಬೆನ್ನೆಲುಬಾಗಿ ನಿಲ್ತಾರೆ. ಹೌದು, ನಿಜ. ಪ್ರತಿಯೊಂದಕ್ಕೂ ಹೆಣ್ಣಿಲ್ದನೆ. ಹೌದು, ಹೆಣ್ಮಕ್ಳು ಇದಾರ ಅಂತ ಹೇಳಿ ಕೊರಗೋದು ನೆಸೆಸಿಟಿ ಇಲ್ಲ ಈಗಿನ ಕಾಲದಲ್ಲಿ. ಹೆಣ್ಮಕ್ಳು ತಂದೆ ತಾಯಿಗೆ ಬಹಳ ಚೆನ್ನಾಗಿ ನೋಡ್ಕೋತಾರ ಅಂತ ಹೇಳಿ ನೀವು ಹೇಳ್ತಿದ್ದೀರಾ. ಗಂಡು ಅಂತಲ್ಲ, ಹೆಣ್ಣು ಏನ್ ಸಹ ಮಾಡ್ಬೋದು. ಒಂದು ಹೆಣ್ತೆಯಾಗಿ ಅವಳು ಪಾತ್ರ ನಿಭಾಯಿಸಬಹುದು, ಒಂದು ಹೆಣ್ಣು ಮಗಳಾಗಿನೂ ಸಹ ಅಮ್ಮ ಅಪ್ಪಂಗೆ ನೋಡ್ಬಹುದು, ಸೊಸೆ ಆಗಿನೂ ಅತ್ತೆ ಮಾವನ್ಗೆ ಅಮ್ಮ ಆಗಿ ಮಕ್ಕಳಿಗೂ ಸಹ ಅವಳು ಒಂದು ಒಳ್ಳೆ ದಾರಿ ತೋರಿಸ್ಬೋದು. ಆಯ್ತು ಮೇಡಮ್, ನಿಜ ಒಳ್ಳೆ. ಆಮೇಲೆ ನಾ ಏನ್ ಹೇಳ್ತೀನಿ, ಅವರು ಹೋಮ್ ಮೇಕರ್ ಗೃಹಿಣಿ, ಅವರಿಗೆ ಯಾವುದೇ ರೀತಿ ಸ್ಯಾಲ್ರಿ ಇರೋದಿಲ್ಲ. ಅವರು 24/7 ಕೆಲಸ ಮಾಡ್ತಿರ್ತಾರೆ. ಇವ್ರು ಉಳಿದವರೆಲ್ಲ ಹೊರಗಿನ ಕೆಲಸ ಮಾಡಿ ಅವರಿಗೆ ಒಂದು ವೇತನವಂತಿರುತ್ತೆ. ಆದರೆ ಮನೆಯಲ್ಲಿ ಇರುವವರಿಗೆ ಯಾವ ತರ ವೇತನ ಇರೋದಿಲ್ಲ. ಅವರು ಯಾವಾಗಲೂ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಬಯಸುತ್ತಿರ್ತಾರೆ, ಒಳ್ಳೇದೇ ಮಾಡ್ತಿರ್ತಾರೆ. ಇದನ್ನೇ ಅವರು ಹೇಳ್ತಿದ್ದಾರೆ ಮೇಡಮ್ ಗೃಹಿಣಿಯಾಗಿ. ಅದೇ ನೋಡಿ, ಇವಾಗ ಡಾಕ್ಟರ್ ಮೇಡಮ್ ಇದ್ರು, ಫಿಟ್ನೆಸ್ ಮೇಡಮ್ ಇದ್ರು, ಶಿಕ್ಷಕಿಯವರು ಸಹ ಒಳ್ಳೆ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ವಿಚಾರ ಹೇಳಿದ್ದಾರೆ. ಅದು ಇವಾಗ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಸಲಹೆ ಅನ್ಸುತ್ತೆ. ಆಯ್ತು ಮಧು ಮೇಡಮ್, ಧನ್ಯವಾದ ಮೇಡಮ್, ಬಹಳ ಒಳ್ಳೆ ವಿಚಾರ ತಿಳಿಸ್ಕೊಟ್ರೆ. ಈ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಹಿಳೆಯರಿಗೆ ಕರೆದಿದ್ದಕ್ಕೆ ಮತ್ತು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಸಂಜನಾ ಮಂಗಳವೇಡೆ ಅವರಿಗೂ ಮತ್ತೆ 9 ಲೈಫ್ ಚಾನೆಲ್ಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು, ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ
ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯರು ಬಂದಿದ್ದಾರೆ. ಅವರು ಇವತ್ತು ನಮಗೆ ಬಹಳ ಒಳ್ಳೆ ಮಾಹಿತಿ ಕೊಟ್ಟರು. ಕೊನೆಯದಾಗಿ ಏನಾದರೂ ಹೇಳೋದಿದ್ದರೆ ಅವರನ್ನು ಕೇಳೋಣ. ಮೇಡಮ್, ಏನಾದರೂ ಕೊನೆಯದಾಗಿ ಒಂದು ಸಣ್ಣ ವಿಶೇಷವಾಗಿ ಮಾಹಿತಿ ಕೊಡುತ್ತಿದ್ರೆ ಕೊಡಿ ಮೇಡಮ್. ಆರೋಗ್ಯನೇ ಭಾಗ್ಯ. ಟೇಕ್ ಕೇರ್ ಆಫ್ ಹೆಲ್ತ್ ಎವ್ರಿವನ್. ಥ್ಯಾಂಕ್ ಯು ಮೇಡಮ್. ಒಳ್ಳೆಯ ಆರೋಗ್ಯಕ್ಕಾಗಿ ಒಳ್ಳೆಯ ವ್ಯಾಯಾಮಗಳನ್ನು ಮಾಡುವುದು, ನಿಯಮಿತವಾಗಿ ಮಾಡುವುದನ್ನು ಎಲ್ಲರೂ ಅಭ್ಯಾಸ ಮಾಡಿಕೊಳ್ಳಿ ಅಂತ ಪ್ರತಿಯೊಬ್ಬ ಮಹಿಳೆಯರನ್ನು ಕೇಳ್ಕೊಳ್ತಾ ಇದ್ದೀವಿ. ಮೇಡಮ್. ಶಿಕ್ಷಣ ಬಹಳ ಮಹತ್ವವಾದದ್ದು. ಹಾಗಾಗಿ ಯಾರೆಲ್ಲ ಕಲಿತಾ ಇದ್ದೀರಿ ಅವರು ಅದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ಆಸಕ್ತಿಯಿಂದ ಕಲಿಯಿರಿ ಅಂತ ಹೇಳ್ತೀನಿ. ಮಹಿಳೆಯು ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದೆಂಬುದನ್ನು ನಾವು ಇವತ್ತು ಒಳ್ಳೆ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಹ್ಯಾಪಿ ವುಮೆನ್ಸ್ ಡೇ. ವೀಕ್ಷಕರೇ, ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಮಹಿಳಾ ದಿನಾಚರಣೆ ಕಾರ್ಯಕ್ರಮ. ಮತ್ತೆ ವಿಶೇಷವಾದ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. 9 ಲೈವ್ ಅನ್ನು ವೀಕ್ಷಿಸುತ್ತೀರಿ. ನಮಸ್ಕಾರ.